ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತಹ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಶುರು ಮಾಡೋಣ, ಲೆಟ್ಸ್ ಗೋ. ಮೊದಲನೇದಾಗಿ ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗಿ ಇವತ್ತಿಗೆ 12 ದಿನ ಆಯ್ತು. 12 ದಿನ ಪ್ರೀಮಿಯರ್ ಶೋ ಸೇರಿಸ್ಕೊಂಡ್ರೆ 12 ದಿನ ಆಯ್ತು. ಅಫಿಷಿಯಲ್ ಆಗಿ ಒಂಬಳೆ ಬ್ಯಾನರ್ಸ್ ಕಡೆಯಿಂದಾನೆ ರಿಲೀಸ್ ಮಾಡಿದ್ರು. ಯಾಕೋ ರಿಲೀಸ್ ಮಾಡಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಕಲೆಕ್ಷನ್ ವೈಸ್ ಅಲ್ಲಿ ರೂಮರ್ಸ್ ಗಳು ಸಿಕ್ತಿದ್ವು, ಅಷ್ಟಾಯ್ತು ಅಂತ. ಬಟ್ ನಾವು ಕನ್ಸಿಡರ್ ಮಾಡೋದು ಓನ್ಲಿ ಒರಿಜಿನಲ್. ಸದ್ಯಕ್ಕೆ ಇವಾಗ ಫಸ್ಟ್ ವೀಕ್ ನ ಕಲೆಕ್ಷನ್ ಕಂಪ್ಲೀಟ್ ಆಗಿ ಒಂಬಳೆ ಬ್ಯಾನರ್ಸ್ ಅವರ ರಿಲೀಸ್ ಮಾಡಿದ್ರೆ 509.25 ಕೋಟಿ. ಏನಿಲ್ಲ ಅಂದ್ರೂ ಈ ಸಿನಿಮಾ 50 ಡೇಸ್ ಅಂತೂ ಕಂಪ್ಲೀಟ್ ಮಾಡ್ತದೆ ಥಿಯೇಟರ್ ಅಲ್ಲಿ. ಬರೋಬ್ಬರಿ ಅಂದಾಜ್ ಮಾಡೋದಾದ್ರೆ ಈ ಸಿನಿಮಾ 1000 ಕೋಟಿ ಕ್ರಾಸ್ ಮಾಡೋ ಅಂತ ಸಾಧ್ಯತೆಗಳು ಜಾಸ್ತಿ ಇದೆ. ತುಂಬಾನೇ ಮಾಡ್ತದೆ ಕನ್ಫರ್ಮ್. ಇನ್ನ ಮಲಯಾಳಂ ಇಂಡಸ್ಟ್ರಿಯಿಂದ ಲೋಕ ಸಿನಿಮ್ಯಾಟಿಕ್ ಯೂನಿವರ್ಸ್ ಲಾಂಚ್ ಆಗಿರೋದು ನಿಮ್ಗೆಲ್ಲ ಗೊತ್ತಾಗಿದೆ. ಫಸ್ಟ್ ಪಾರ್ಟ್ ನೆಕ್ಸ್ಟ್ ಲೆವೆಲ್. ಇನ್ನು ಈ ಸಿನಿಮಾದ ಸೆಕೆಂಡ್ ಪಾರ್ಟ್ ರೆಡಿ ಆಗಿದೆ ಶೂಟಿಂಗ್ ಗೆ. ಇದನ್ನ ಅಫಿಷಿಯಲ್ ಆಗಿ ದುಲ್ಕರ್ ಸಲ್ಮಾನ್ ಅಂದ್ರೆ ಡಿ.ಕೆ ಅವರೇ ಕನ್ಫರ್ಮ್ ಮಾಡ್ಬಿಟ್ಟಿದ್ದಾರೆ. ಶೂಟಿಂಗ್ ಇಸ್ ಸ್ಟಾರ್ಟ್. ಇನ್ನು ಸೆಕೆಂಡ್ ಚಾಪ್ಟರ್ ಅಲ್ಲಿ ಮೇನ್ ಆಗಿ ಫೋಕಸ್ ಮಾಡ್ತಾರಂತೆ ಟೋವಿನೋ ಥಾಮಸ್ ಮೇಲೆ. ಇವ್ರ ಮೇಲೆ ಫೋಕಸ್ ಆಗಿರ್ತದೆ ಈ ಸಿನಿಮಾ. ಜೊತೆಗೆ ಡಿ.ಕೆ ಕೂಡ ಇರ್ತಾರೆ. ಬಟ್ ಮೇನ್ ಆಗಿ ಫೋಕಸ್ ಮಾಡೋದು ಟೋವಿನೋ ಥಾಮಸ್ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಸದ್ಯಕ್ಕೆ ಚಾಪ್ಟರ್ 2 ನ ಟೈಟಲ್ ಇನ್ನು ಫಿಕ್ಸ್ ಆಗಿಲ್ಲ. ಚಾಪ್ಟರ್ 2 ಅಂತ ಅನೌನ್ಸ್ಮೆಂಟ್ ಮಾಡೋರೆ, ಸಬ್ ಟೈಟಲ್ ಇನ್ನು ಅನೌನ್ಸ್ಮೆಂಟ್ ಮಾಡಿಲ್ಲ. ಆಮೇಲೆ ಮಾಡ್ತಾರೆ ನಿಧಾನಕ್ಕೆ. ಇನ್ನ ರಜನಿಕಾಂತ್ ಅವರ ಜೈಲರ್ 2 ಸಿನಿಮಾದ ಅಫಿಷಿಯಲ್ ರಿಲೀಸ್ ಡೇಟ್ ನ ಮೂವಿ ಟೀಮ್ ಅವರೇ ಅನೌನ್ಸ್ಮೆಂಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇನ್ಸೈಡ್ ಇನ್ಫಾರ್ಮೇಶನ್ ಲೀಕ್ ಆಗ್ಬಿಟ್ಟಿದೆ. ಈ ಸಿನಿಮಾ ರಿಲೀಸ್ ಆಗುತ್ತೆ ಜೂನ್ 12ನೇ ತಾರೀಕು 2026. ನೆಕ್ಸ್ಟ್ ಇಯರ್ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ಮೂವಿ ಟೀಮ್ ಅಲ್ಲಿ ಪ್ಲಾನ್ ಮಾಡ್ತಾ ಇದಾರೆ ಅಂತ ಇನ್ಸೈಡ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿಲ್ಲ, ಬಟ್ ಅದೇ ಡೇಟ್ ಆಗಿರುತ್ತದೆ. ಅದೇನೆ ಇನ್ನು ಶ್ರೀ ಮುರಳಿ ಅವರು ಆಕ್ಟ್ ಮಾಡ್ತಾರಂತ ಪರಾಗ್ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ 29ನೇ ತಾರೀಕು. ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೆಪ್ಟೆಂಬರ್ 29ರಿಂದಾನೇ ಮೂವಿ ಕ್ಲಾಪ್ ಮಾಡ್ಬಿಟ್ಟು ಅವತ್ತಿಂದಾನೇ ಶೂಟಿಂಗ್ ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಆಲೇಶಣ ಅಂಡ್ ಟೀಮ್ ಅವರು. ಇನ್ನು ಈ ಸಿನಿಮಾನ ಒಪ್ಕೊಳ್ಳೋದಕ್ಕಿಂತ ಮುಂಚೆ 200 ಸ್ಕ್ರಿಪ್ಟ್ ಗಳನ್ನ ಓದಿದಾರಂತೆ ಶ್ರೀ ಮುರಳಿ ಅವರು. ಅಫಿಷಿಯಲ್ ಆಗಿ ಅವರೇ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಈ ಸಿನಿಮಾದ 200 ಸ್ಕ್ರಿಪ್ಟ್ ಗಳು. ಇನ್ನು ಇದ್ರ ಜೊತೆಗೆ ಇದೇ ತಿಂಗಳು 6ನೇ ತಾರೀಕು ಇನ್ನೊಂದು ಹೊಸ ಸಿನಿಮಾನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ರು. ಈ ಸಿನಿಮಾದ ಟೈಟಲ್ ಉಗ್ರ ಯುದ್ಧಂ. ಇನ್ನು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಪುನೀತ್ ರುದ್ರ ನಾಗ್. ಇವ್ರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದಾರೆ. ಈ ತಿಂಗಳು 6ನೇ ತಾರೀಕು ಈ ಸಿನಿಮಾದ ಕ್ಲಾಪ್ ಹಾಕ್ಬಿಟ್ಟು ಶೂಟಿಂಗ್ ನ ಇದನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. 2 ಕಡೆ ಶ್ರೀ ಮುರಳಿ ರಾಕ್. ಅಂದಾಗಿ ಈ ಉಗ್ರ ಯುದ್ಧಂ ಅನ್ನೋ ಒಂದು ಸಿನಿಮಾ 700 ವರ್ಷದ ಹಿಂದಿನ ಕಥೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ಪೀರಿಯಡಿಕ್ ಟೈಮ್ ಅಲ್ಲಿ ನಡೆಯುವಂತ ಒಂದು ಸ್ಟೋರಿನ ಇವರು ಫಿಲ್ಮ್ ಆಗಿ ಮಾಡ್ತಾ ಇದಾರೆ ಅಂತ ಈಗ ಕನ್ಫರ್ಮ್ ಆಗ್ಬಿಟ್ಟಿದೆ. ಇನ್ನು ಅಟ್ಲಿ ಹಾಗೆ ಅಲ್ಲು ಅರ್ಜುನ್ ಕಾಂಬಿನೇಷನ್ ಬರ್ತಾರಂತ 22 ಮೂವಿ. ಈ ಸಿನಿಮಾದಲ್ಲಿ ದೀಪಿಕಾ ಪಡ್ಕೊಂಡಿದ್ದಾರೆ, ಡಿಮ್ಯಾಂಡ್ ರಾಣಿ. ಇನ್ನು ಈ ಸಿನಿಮಾದಲ್ಲಿ ಜಾಪನೀಸ್ ಬ್ರಿಟಿಷ್ ಬ್ರೇಕ್ ಡ್ಯಾನ್ಸರ್ ಒಬ್ರು ಎಂಟ್ರಿ ಕೊಟ್ಬಿಟ್ಟು ದೀಪಿಕಾ ಪಡ್ಕೊಣೆ ಹಾಗೆ ಅಲ್ಲು ಅರ್ಜುನ್ ಅವ್ರಿಗೆ ಫುಲ್ ಕೊರಿಯೋಗ್ರಫಿ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಈ ಸಿನಿಮಾದಲ್ಲೂ ಕೂಡ ಅಲ್ಲು ಅರ್ಜುನ್ ಅವರ ಸ್ಟೆಪ್ಸ್ ಗಳು ರಾಕ್ ಆಗಿ ಇರ್ತವೆ ಅಂತ ಎಕ್ಸ್ಪೆಕ್ಟೇಷನ್ ಫುಲ್. ಅಕೂಟೋ ಕುನಿಶಿ ಇವರು ಬ್ರೇಕ್ ಡ್ಯಾನ್ಸರ್. ಇವರು ಜಪಾನೀಸ್ ಇಂದ ಬಂದ್ಬಿಟ್ಟು ಅಲ್ಲು ಅರ್ಜುನ್ ಹಾಗೆ ದೀಪಿಕಾ ಪಡುಕೋಣೆ ಅವ್ರಿಗೆ ಇಬ್ರಿಗೂ ಫುಲ್ ಕೊರಿಯೋಗ್ರಫಿ ಮಾಡ್ತಾ ಇದಾರೆ ಡ್ಯಾನ್ಸ್ ಅಲ್ಲಿ ಅಂತ ಇನ್ಫಾರ್ಮೇಶನ್ ಇವಾಗ ಬರ್ತಾ ಇದೆ. ಇನ್ನು ಇವಾಗ ರೀಸೆಂಟ್ ಆಗಿ ಕಿಚ್ಚ ಸುದೀಪ್ ಅವರು 666 ಆಪರೇಷನ್ ಡ್ರೀಮ್ ಥಿಯೇಟರ್ ಅನ್ನೋ ಒಂದು ಸಿನಿಮಾದ ಶೂಟಿಂಗ್ ನಡೀತಾ ಇದೆ. ನಿಮ್ಗೆಲ್ಲ ಗೊತ್ತಿದೆ. ಈ ಸಿನಿಮಾದಲ್ಲಿ ಶಿವಣ್ಣ, ಡಾಲಿ ಧನಂಜಯ ಇವರಿಬ್ರು ಲೀಡ್ ಅಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಇದೇ ಸಿನಿಮಾದ ಸೆಟ್ ಒಳಗಡೆ ಕಿಚ್ಚ ಸುದೀಪ್ ಅವರು ಕೂಡ ಎಂಟ್ರಿ ಕೊಟ್ಬಿಟ್ಟು ಸಮಥಿಂಗ್ ಏನೋ ಡಿಸ್ಕಸ್ ಮಾಡಿದ್ದಾರೆ. ಮೂವಿ ಟೀಮ್ ಅದನ್ನು ಕೂಡ ಸೆಲೆಬ್ರೇಟ್ ಮಾಡೋದ್ರ ಜೊತೆಗೆ ಪೋಸ್ಟ್ ಅನ್ನು ಕೂಡ ಹಂಚ್ಕೊಂಡಿದ್ದಾರೆ. ಗಾಸಿಪ್ ಗಳು ಬರ್ತಾ ಇದಾವೆ ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಡಿಫ್ರೆಂಟ್ ಆಗಿರೋಂತ ಒಂದು ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೋತಾರೆ ಅಂತ. ಬಟ್ ಇದನ್ನ ನಾನು ಜಸ್ಟ್ ರೂಮರ್ ಆಗಿ ತಗೋತೀನಿ, ನಂಬಲ್ಲ. ಇದ್ರ ಜೊತೆಗೆ ಈ ಸಿನಿಮಾದೊಳಗಡೆ ಇನ್ನೊಂದು ಹೊಸ ಕ್ಯಾರೆಕ್ಟರ್ ಕೂಡ ಎಂಟ್ರಿ ಕೊಡ್ತಾ ಇದೆ. ವಿಚಿತ್ರವಾಗಿರುವಂತ ದೊಡ್ಡ ಡೆಡ್ಲಿ ಜವಾನ್ ಸಿನಿಮಾದಲ್ಲಿ ನೋಡಿರ್ತೀರಾ, ವಿಜಯ್ ಸೇತುಪತಿ ರೈಟ್ ಹ್ಯಾಂಡ್ ಆಗಿ ಒಬ್ಬ 6 ಅಡಿ 7 ಅಡಿ ಇಲ್ಲ 9 ಅಡಿ ಒಂದು ಘಟ ನಿಂತಿರ್ತದೆ ಯಾವಾಗ್ಲೂ ಅವರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ. ಇದೇ ಕ್ಯಾರೆಕ್ಟರ್ ಈಗ ಈ ಸಿನಿಮಾದ ಒಳಗಡೆನೂ ಕೂಡ ಎಂಟ್ರಿ ಕೊಟ್ಟಿದೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಕೆಲವೊಂದಷ್ಟು ಫೋಟೋಸ್ ಗಳು ಕೂಡ ನೀವು ನೋಡಬಹುದು. ಈ ಒಂದು 9 ಅಡಿ ಘಟ ತಗೊಂಡು ಯಾವ ರೀತಿ ಕ್ಯಾರೆಕ್ಟರ್ ನ ಆಡ್ ಮಾಡಿ ಆಕ್ಟ್ ಮಾಡಿಸ್ತಾವ್ರೆ ಅನ್ನೋದು ಸಸ್ಪೆನ್ಸ್ ಆಗಿ ಇದ್ಬಿಡ್ಲಿ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಮೇಡಮ್ ಅವರು ಕೊತ್ತಲವಾಡಿ ಅಂತ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರು. ಅದು ಒಂದು ಲೆವೆಲ್ ಗೆ ಮೇಲೆ ಎದ್ದೇಳ್ಬೇಕಾಗಿತ್ತು. ಸ್ಟೋರಿ ವೈಸ್ ಎಲ್ಲ ಸ್ವಲ್ಪ ಎಡಬಿಟ್ಟು ಕಲೆಕ್ಷನ್ ಸ್ವಲ್ಪ ಡಲ್ ಆಗ್ಬಿಡ್ತು. ಅದಕ್ಕೋಸ್ಕರ ಬೇಜಾರ್ ಮಾಡ್ಕೊಂಡಿಲ್ಲ ಅವರು. ಮಗನ ಹತ್ರ ಫುಲ್ ಅಮೌಂಟ್ ಇದೆ, ಬೇಕಾದಂಗ್ ಉಜ್ತಾರೆ, ಡೋಂಟ್ ವರಿ. ಇದಿವಾಗ ಅದೇ ಟೀಮ್ ಜೊತೆ ಸೇರ್ಕೊಂಡು ಮತ್ತೊಂದು ಸಿನಿಮಾನ ಮಾಡ್ತಾ ಇದಾರೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇನ್ನು ಪೋಸ್ಟರ್ ಗೀಸ್ಟರ್ ಏನು ಬಿಟ್ಟಿಲ್ಲ. ಕೊತ್ತಲವಾಡಿ ಡೈರೆಕ್ಟ್ ಮಾಡಿರೋಂತ ಶ್ರೀರಾಜ್ ಅವರೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. 2ನೇ ಸಿನಿಮಾನು ಕೂಡ ಮಾಡ್ತಾ ಇದೀವಿ. ಅದೇ ಸಿನಿಮಾಗೆ ಪ್ರೊಡ್ಯೂಸರ್ ಪುಷ್ಪಾ ಮೇಡಮ್ ಅವರೇ ಅಂತ. ಇನ್ನು ಅಫಿಷಿಯಲ್ ಆಗಿ ಪೋಸ್ಟರ್ ಯಾರು ಹೀರೋ ಯಾರು ಹೀರೋಯಿನ್ ಏನ್ ಸ್ಟೋರಿ ಯಾವ ರೀತಿ ಬರ್ತಾ ಇದೆ ಏನು ಬಿಟ್ಕೊಟ್ಟಿಲ್ಲ. 2ನೇ ಸಿನಿಮಾಗೆ ರೆಡಿ ಆಗ್ತಾ ಇದಾರೆ ಪುಷ್ಪಾ ಮೇಡಮ್ ಹಾಗೇನೆ ಶ್ರೀರಾಜ್ ಅವರು. ಇದನ್ನಾದ್ರೂ ಒಂದ್ ಸ್ವಲ್ಪ ಕ್ರಿಸ್ಪಿಯಾಗಿ
ಏನಾದ್ರೂ ಮಿರಾಕಲ್ ಮಾಡಿ. ಇನ್ನ ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಅಂತ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾದಲ್ಲಿ ಅವ್ರ ಮಗಳನ್ನು ಕೂಡ ಹಾಕೊಂಡೇನೋ ಒಂದು ಮಿರಾಕಲ್ ನ ಸೃಷ್ಟಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಈಗ ರೀಸೆಂಟ್ ಆಗಿ ರಚಿತಾ ರಾಮ್ ಅವರ ಬರ್ತ್ಡೇನು ಕೂಡ ಆಯ್ತು. ಇವರ ಬರ್ತ್ಡೇ ಸ್ಪೆಷಲ್ ಆಗಿ ಲ್ಯಾಂಡ್ ಲಾರ್ಡ್ ಟೀಮ್ ಕಡೆಯಿಂದ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಒನಕೆ ಓಬವ್ವನ್ ತಂಗಿ ಮಚ್ ಮಾದೇವಿ ತರ ಈ ಸಿನಿಮಾದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ರಚಿತಾ ರಾಮ್. ಫುಲ್ ಶಾಕ್. ಈ ರೀತಿ ಒಂದು ಬೋಲ್ಡ್ ಕ್ಯಾರೆಕ್ಟರ್ ಗೆ ಇವ್ರು ಯಾವ ರೀತಿ ಫಿಟ್ ಆಗ್ತಾರೆ ಅಂತ ರೀಸೆಂಟ್ ಆಗಿ ಕೂಲಿ ಸಿನಿಮಾದಲ್ಲೂ ಕೂಡ ನೋಡಿದ್ವಿ. ಫುಲ್ ರಫ್ ಅಂಡ್ ಟಫ್ ರಗಡ್ ಆಗಿರುವಂತ ಒಂದು ಕ್ಯಾರೆಕ್ಟರ್. ಅದೇ ರೀತಿ ಕ್ಯಾರೆಕ್ಟರ್ ನ ಇಲ್ಲೂ ನೋಡಬಹುದು. ಫುಲ್ ರಾಡ್ ಅಂಡ್ ರಸ್ಟ್ ಮಸ್ಟ್ಯಾಂಗ್. ಇನ್ನ ತೆಲುಗು ಇಂಡಸ್ಟ್ರಿ ಕಡೆಯಿಂದ ಬರ್ತಾರಂತ ಬಾಲಯ್ಯ ಅವರ ಅಖಂಡ 2 ಈ ಸಿನಿಮಾದ ರಿಲೀಸ್ ಡೇಟ್ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಯ್ತು. ಡಿಸೆಂಬರ್ 5ನೇ ತಾರೀಕು ಎಂಟರ್ ವರ್ಲ್ಡ್ ವೈಡ್ ಎಲ್ಲಾ ಕಡೆ ರಿಲೀಸ್ ಆಗುತ್ತೆ ಈ ಸಿನಿಮಾ. ಅಂದ್ರೆ ಆ ತಿಂಗಳಲ್ಲಿ ನಮ್ ಕನ್ನಡದ ಮಾರ್ಕ್ ಸಿನಿಮಾ ಬರ್ತಾ ಇದೆ, ಕಿಚ್ಚ ಸುದೀಪ್ ಅವ್ರದ್ದು, ದರ್ಶನ್ ಅವ್ರದ್ದು ಡೆವಿಲ್ ಬರ್ತಾ ಇದೆ, ಇನ್ನ ಶಿವಣ್ಣ, ರಾಜ್ಬಿ ಶೆಟ್ಟಿ, ಉಪೇಂದ್ರ ಇವ್ರದ್ದು 45 ಸಿನಿಮಾ ಬರ್ತಾ ಇದೆ. ಇವುಗಳ ಮಧ್ಯೆ ಈ ಸಿನಿಮಾ ಬೀಳ್ತಾ ಇದೆ ಪೈಪೋಟಿಗೆ. ಇದೊಂದು ಮಾತ್ರ ಅಲ್ಲದೇನೆ ಬೇರೆ ಬೇರೆ ಸಿನಿಮಾಗಳು ಕೂಡ ಅಟ್ಯಾಕ್ ಮಾಡಬಹುದು ಆ ತಿಂಗಳಲ್ಲಿ. ನೋಡೋಣಾಗಿದ್ರೆ ಯಾರ್ಯಾರೆಲ್ಲ ಗೆಲ್ಬಹುದು. ಬೈ ಇನ್ನೂ ಒಂದ್ ಸಿನಿಮಾ ಇದೆಯಲ್ಲ ಧ್ರುವ ಸರ್ಜಾ ಅವ್ರದ್ದು KD. ಈ ಸಿನಿಮಾನ ಇದೇ ದೀಪಾವಳಿಗೆ ರಿಲೀಸ್ ಮಾಡ್ಬಿಡ್ತೀವಿ, ಹಂಗೆ ಮಗ ಹಿಂಗೆ ಮಗ ಮಾಡೇ ಬಿಡೋಣ ಅಂತ ಹೇಳಿದ್ರು ಪ್ರೇಮ್ ಅವರು. ಬಟ್ ಇದನ್ನ ಪೋಸ್ಟ್ ಪಾನ್ ಮಾಡಿರ್ತಾರೆ ಡಿಸೆಂಬರ್ಗೆ ಅಂತಾನು ಕೂಡ ಇನ್ಫಾರ್ಮೇಶನ್ ಆವಾಗ್ಲೇ ಸಿಕ್ಬಿಟ್ಟಿತ್ತು. ಆದ್ರೆ ಇವಾಗ ಬರ್ತಾ ಇರೋಂತ ಹೊಸ ಇನ್ಫಾರ್ಮೇಶನ್ ಏನು, ಅದೇ ತಿಂಗಳಲ್ಲಿ ದರ್ಶನ್ ಅವ್ರ ಡೆವಿಲ್ ಸಿನಿಮಾ ಬರುತ್ತೆ, ಅವ್ರ ಜೊತೆ ಕ್ಲಾಶ್ ಆಗೋದನ್ನ ಸ್ವಲ್ಪ ತಪ್ಪಿಸ್ಬೇಕು ಅಂತ ಈ ಸಿನಿಮಾನ ನೆಕ್ಸ್ಟ್ ಇಯರ್ ರಿಲೀಸ್ ಮಾಡೋದಕ್ಕೆ ಪೋಸ್ಟ್ ಪಾನ್ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಒಳಗಡೆಯಿಂದ ಬಂದ್ಬಿಟ್ಟಿದೆ. ಏನ್ ಪೋಸ್ಟ್ ಪಾನ್ ಇಷ್ಟೊಂದು ಭಯ ಇರೋರು ಯಾಕೆ ಸಿನಿಮಾ ಮಾಡಕ್ ಹೋಗ್ಬೇಕು ಅಂತ. ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಸಿನಿಮಾದ ಸ್ಟೋರಿ ಚೆನ್ನಾಗಿದೆ, ಇದು ವರ್ಕೌಟ್ ಆಗುತ್ತೆ, ಆಡಿಯನ್ಸ್ ಗಳೆಲ್ಲ ಎಂಜಾಯ್ ಮಾಡ್ಕೊಂಡು ಮೇಲ್ ಬಿದ್ದು ನೋಡ್ತಾರೆ, ಒಳ್ಳೆ ಕಲೆಕ್ಷನ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂದ ಸಿನಿಮಾ ಮಾಡಿದ್ರೆ ಕಾಂಪಿಟೇಷನ್ ಗೆ ಬೇರೆ ಬೇರೆ ಸಿನಿಮಾಗಳು ಯಾವ್ಯಾವೆಲ್ಲ ಇಳಿತಾ ಇದಾವೆ ಅನ್ನೋದು ಮ್ಯಾಟರ್ ಆಗಲ್ಲ. ಯಾರು ಇಲ್ದಿರೋ ಅಂತ ಸೇಫ್ ಡೇಟ್ ಅಲ್ಲಿ ರಿಲೀಸ್ ಮಾಡ್ಕೊಂಡು ಆಟ ಆಡ್ತೀವಿ ಅನ್ನೋದಾದ್ರೆ ಈ ಸಿನಿಮಾ ತೋಪೇನೆ ಬರ್ದಿಟ್ಕೊಂಡ್ಬಿಡಿ. ಮುಂದೆ ಹೋಗೋಣ ಮುಂದೆ. ಇನ್ನ ರೀಸೆಂಟ್ ಆಗಿ ಚಿಕ್ಕಣ್ಣ ಅವರ ಹೊಸ ಸಿನಿಮಾದ ಒಂದು ಗ್ಲಿಮ್ಸ್ ನು ಕೂಡ ಬಿಟ್ಟಿದ್ರು ಜೋಡೆತ್ತು. ಈ ಸಿನಿಮಾದ ಸಣ್ಣ ಗ್ಲಿಮ್ಸ್ ನ ನೋಡ್ಬಿಟ್ಟು ಅಂದ್ರೆ ಟೀಸರ್ ನ ನೋಡ್ಬಿಟ್ಟು ಘರ ಬಡದ್ಬಿಟ್ಟಿತ್ತು. ಆಮೇಲೆ ಓಕೆ ಆಯ್ತು, ಇದು ಬೇಕಾಗಿದ್ದು ನಮ್ಗೆ ಅಂತ. ಓಪನಿಂಗ್ ಎಂಟ್ರಿ ಸೀನ್ ನೋಡ್ಬಿಟ್ಟು ಯಾರೋ ಸೂಪರ್ ಹೀರೋ ಬಂದ್ಬಿಟ್ರು ಅಂತ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿತ್ತು. ಅವ್ರ ಕ್ಯಾರೆಕ್ಟರ್ ಗೆ ಅವ್ರ ಫೇಸ್ ಗೆ ಆ ರೀತಿ ಒಂದು ಸೀನು ಪ್ರಾಣಿಗೂ ಸೂಟ್ ಆಯ್ತಲ್ಲ. ಅದಾದ್ಮೇಲೆ ಗೂಳಿ ಜೊತೆ ಕಾಮಿಡಿ ನೋಡ್ತೀವಲ್ಲ, ಇದು ಬೇಕಾಗಿದ್ದು ಅನ್ಬಿಟ್ಟು ಆವಾಗ ಅನಿಸ್ತು. ಇವ್ರ ಫೇಸ್ ಗೆ ಬಾಡಿ ಲ್ಯಾಂಗ್ವೇಜ್ ಗೆ ಆಗಿದೆ ಮಾತಾಡೋ ಅಂತ ಲ್ಯಾಂಗ್ವೇಜ್ ಗೆ ಕಾಮಿಡಿ ಕಂಟೆಂಟ್ ನ ಯೂಸ್ ಮಾಡ್ಕೊಂಡು ಅದ್ರಲ್ಲಿ ಆಟ ಆಡಿ ಈ ರೀತಿ ಸೂಪರ್ ಮ್ಯಾನ್ ತರ ಪವರ್ ಗಳನ್ನ ತೋರಿಸ್ಬಿಟ್ರೆ ನಮ್ಮ ಪ್ರಾಣಿಗೆ ಇದು ವರ್ಕೌಟ್ ಆಗಲ್ಲ. ವಾರ್ನಿಂಗ್ ಇದು. ಇನ್ನ ರಶ್ಮಿಕಾ ಮಂಡಣ್ಣ ಹಾಗೇನೆ ದೀಕ್ಷಿತ್ ಶೆಟ್ಟಿ ಇವರಿಬ್ರು ಆಕ್ಟ್ ಮಾಡ್ತಾರೋ ಅಂತ ಗರ್ಲ್ ಫ್ರೆಂಡ್ ಈ ಸಿನಿಮಾನು ಕೂಡ ರಿಲೀಸ್ ಆಗ್ತಾ ಇದೆ ನವೆಂಬರ್ 7ನೇ ತಾರೀಕು. ಇದ್ರ ಜೊತೆಗೆ ರಶ್ಮಿಕಾ ಅಕ್ಕನು ಸರ್ಪ್ರೈಸ್ ಆಗಿ ಒಂದು ಗಿಫ್ಟ್ ನು ಕೂಡ ಕೊಟ್ಬಿಟ್ಟಿದ್ದಾರೆ. ವಿಜಯ್ ಜೊತೆ ಫುಲ್ ಚಸ್ಕಾ ಮಸ್ಕಾ, ಮ್ಯಾರೇಜ್ ಫಿಕ್ಸ್. ಯಾರು ಹೆಂಗಾರ ಮಾಡ್ಕೊಳ್ಳಿ, ಅವ್ರವ್ರ ಪರ್ಸನಲ್, ನಮ್ಗೆ ಯಾಕೆ. ಮುಂದಕ್ಕೆ ಹೋಗೋಣ. ಇನ್ನು ಅಕ್ಟೋಬರ್ 6ನೇ ತಾರೀಕು ಧ್ರುವ ಸರ್ಜಾ ಅವರ ಬರ್ತ್ಡೇ ಆಯ್ತು. ಬರ್ತ್ಡೇ ಸ್ಪೆಷಲ್ ಆಗಿ ಇವರು ಹೊಸ ಮೂವಿ ಪ್ರೊಡಕ್ಷನ್ ಹೌಸ್ ಜೊತೆ ಟೈ ಅಪ್ ಆಗಿಬಿಟ್ಟಿದ್ದಾರೆ. ಹೊಸ ಪ್ರೊಡಕ್ಷನ್ ಹೌಸ್ ಅಲ್ಲ, ಹಳೇದೆ. ಉಮಾಪತಿ ಪ್ರೊಡಕ್ಷನ್ ಹೌಸ್ ಜೊತೆಗೆ ಕೊಲಾಪ್ಸ್ ಆಗಿದ್ದಾರೆ. ಹೊಸ ಸಿನಿಮಾ ಮಾಡ್ತಾ ಇದಾರೆ ಅಂತ ಅಫಿಷಿಯಲ್ ಆಗಿ ಸೆಲೆಬ್ರೇಟ್ ಮಾಡೋದ್ರ ಜೊತೆಗೆ ರಿವೀಲ್ ಮಾಡಿದ್ದಾರೆ. ಇನ್ನು ಯಾವ ಸಿನಿಮಾ ಮಾಡ್ತಾ ಇದಾರೆ, ಯಾರು ಡೈರೆಕ್ಟರ್, ಟೈಟಲ್, ಆಳು ಮೂಳು ಏನು ರಿವೀಲ್ಡ್ ಆಗಿಲ್ಲ. ಬರ್ತ್ಡೇ ಸ್ಪೆಷಲ್ ಆಗಿ ಪಾರ್ಟಿ ಗೇಟಿ ಮಾಡ್ಬಿಟ್ಟು ದಿಲ್ ಖುಷಾಗಿ ಒಳೊಳಗೆ ಮಾತಾಡ್ಕೊಂಡು ಫಿಕ್ಸ್ ಮಾಡ್ಕೊಂಡವ್ರೆ. ಅನೌನ್ಸ್ಮೆಂಟ್ ಮಾಡೋದು ಇನ್ನೊಂದ್ ಸ್ವಲ್ಪ ಲೇಟು, KD ರಿಲೀಸ್ ಆಗ್ಲಿ. ಇನ್ನ ಶ್ರೀಲೀಲಾ ಹಾಗೇನೆ ಕಾರ್ತಿಕ್ ಆರ್ಯನ್ ಇವರಿಬ್ರು ಕಾಂಬಿನೇಷನ್ ಬರ್ತಾ ಇದೆ ಅಂತ ಹಿಂದಿ ಸಿನಿಮಾ. ಈ ಸಿನಿಮಾಗೆ ಆಶಿಕಿ 3 ಅಂತ ಟೈಟಲ್ ಇಟ್ಟಿರ್ತಾರೆ ಅಂತ ಅವಾಗಿಂದನೂ ಕೂಡ ಇನ್ಫಾರ್ಮೇಶನ್ ಇತ್ತು. ಬಟ್ ಇವಾಗ ಅಫಿಷಿಯಲ್ ಆಗಿ ಮೂವಿ ಟೀಮ್ ಕನ್ಫರ್ಮ್ ಮಾಡ್ಬಿಟ್ಟಿದೆ ಇದು ಆಶಿಕಿ 3 ಅಲ್ಲ. ಇನ್ನು ಈ ಸಿನಿಮಾದ ಟೈಟಲ್ ಇಟ್ಟಿದ್ದಾರೆ ಈ ರೀತಿ, ತೂ ಮೇರಿ ಜಿಂದಗಿ ಹೇ. ನಮ್ ಹಿಂದಿ ಈ ರೀತಿ ಇರ್ತದೆ, ಅವ್ರ ಹಿಂದಿ ಬೇರೆ ರೀತಿನೇ ಇರ್ತದೆ. ತೂ ಮೇರಿ ಜಿಂದಗಿ ಹೇ. ಇದು ಈ ಸಿನಿಮಾದ ಟೈಟಲ್ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗ್ಬಿಟ್ಟಿದೆ. ಈ ಸಿನಿಮಾನು ರಿಲೀಸ್ ಮಾಡ್ತಾ ಇದಾರೆ ನೆಕ್ಸ್ಟ್ ಇಯರ್ 2026 ಮೇ 1ಕ್ಕೆ. ಅಫಿಷಿಯಲ್ ಕನ್ಫರ್ಮ್, ಎಲ್ಲ ಕನ್ಫರ್ಮ್. ಇವಾಗ ರೀಸೆಂಟ್ ಆಗಿ ಹಾಫ್ ಅನ್ ಅವರ್ ಹಿಂದೆ ಒಂದು ಮೆಸೇಜ್ ಬಂತು ನಂಗೆ. ರಾಜಾ ಸಾಬ್, ಪ್ರಭಾಸ್ ಅವ್ರು ಆಕ್ಟ್ ಮಾಡ್ತಾರ ದಿ ರಾಜಾ ಸಾಬ್ ಈ ಸಿನಿಮಾದಲ್ಲಿ ಒಂದು ಸಾಂಗ್ ನ ಶೂಟ್ ಮಾಡ್ತಾ ಇದಾರೆ. ಸಾಂಗ್ ಶೂಟ್ ಮಾಡುವಂತ ಒಂದು ಕಾಸ್ಟ್ಯೂಮ್, ಪ್ರಭಾಸ್ ಅವ್ರು ಹಾಕೊಂಡಿರುವಂತ ಒಂದು ಕಾಸ್ಟ್ಯೂಮ್ ನ ನೋಡ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ ನನಗಂತೂ. ನೀವೀಗ ನೋಡ್ತಾ ಇರೋಂತ ಒಂದು ಕಾಸ್ಟ್ಯೂಮ್ ಅದು ಪ್ರಭಾಸ್ ಅವ್ರು ಹಾಕೊಂಡಿರೋದು. ಯಾವ್ದೋ ಒಂದು ಡ್ಯಾನ್ಸ್ ಸ್ಟೆಪ್ ಅಂತೆ. ನೋಡೋದಕ್ಕೆ ನಮ್ 3 ಜಾತ್ರೆ ಒಳಗೆ ಕಳ್ಳ ಮಿಠಾಯಿ ಮಾಡ್ತಾರಲ್ಲ ಹಂಗೈತೆ ಆ ಕಾಸ್ಟ್ಯೂಮ್. ಹೇಳ್ಬೇಕು ಅಂದ್ರೆ ಟ್ರೈಲರ್ ಬಂದಾಗಿಂದನು ಕೂಡ ನೆಗೆಟಿವ್ ಅಂತದ್ದೇನು ಇಲ್ವೇ ಇಲ್ಲ ಈ ಸಿನಿಮಾದಲ್ಲಿ. ಇನ್ ಈಗ ಬಂದಿರುವಂತ ಈ ಫೋಟೋ ಏನ್ ಹೇಳೋಣ ಇವ್ರಿಗೆ. ಸೊ ಫೈನಲಿ ವೈಜಯಂತಿ ಮೂವಿ ಅವರು ಕಲ್ಕಿ ಅಂತ ಒಂದು ಸೂಪರ್ ನ್ಯಾಚುರಲ್ ಫ್ಯೂಚರಿಸ್ಟಿಕ್ ಆಗಿರುವಂತ ಸಿನಿಮಾನ
ಮಾಡಿದ್ಮೇಲೆ ಈ ಸಿನಿಮಾದಿಂದ ಆಗಿರುವಂತ ಕರ್ಮಕಾಂಡ. ಅದೇ ದೀಪಿಕಾ ಆಂಟಿ ಫುಲ್ ಡಿಮ್ಯಾಂಡ್. ಇವ್ರನ್ನ ಜಾಡ್ಸ್ ಒದ್ದು ಮನೆ ಕಳ್ಸಿದ್ಮೇಲೆ ಆ ಒಂದು ಕ್ಯಾರೆಕ್ಟರ್ ಅಂದ್ರೆ ಕಲ್ಕಿಯ ತಾಯಿಗೆ ಆಕ್ಟ್ ಮಾಡಿದಂತ ದೀಪಿಕಾ ಪಡುಕೋಣೆ ಆ ಒಂದು ಕ್ಯಾರೆಕ್ಟರ್ ನ ಈಗ ಬೇರೆಯವ್ರಿಗೆ ರೀಪ್ಲೇಸ್ ಮಾಡಿದಾರಂತೆ. ಹೆಸರು ಕೇಳಿ ಬರ್ತಾ ಇದೆ ಆ ಕ್ಯಾರೆಕ್ಟರ್ ಗೆ ಇವರೇ ಸೆಟ್ ಆಗ್ತಾರೆ ಅಂತ. ಆಲಿಯಾ ಭಟ್ ಆ ಒಂದು ಕ್ಯಾರೆಕ್ಟರ್ ಇವ್ರನ್ನ ಸೆಟ್ ಮಾಡ್ತಾ ಇದಾರೆ ಅಂತ ಒಳಗಡೆಯಿಂದ ಒಂದಷ್ಟು ಇನ್ಫಾರ್ಮೇಶನ್ ಬರ್ತಾ ಇದೆ. ಇನ್ನು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ, ಜಸ್ಟ್ ರೂಮರ್ಸ್ ಅಷ್ಟೇನೆ, ರೂಮರ್ಸ್. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಟೈಮ್ ಟು ಟೈಮ್ ಅಪ್ಡೇಟ್ ಮಾಡೋದಕ್ಕಾಗ್ತಾ ಇಲ್ಲ ಬಿಕಾಸ್ ಆಫ್ ನಾನು ಸ್ವಲ್ಪ VFX ಸ್ಟಡಿ ಮಾಡೋದನ್ನ ಸ್ವಲ್ಪ ಹಾರ್ಡ್ ಆಗಿ ಮಾಡ್ತಾ ಇದ್ದೀನಿ. ಟೈಮು ತುಂಬಾನೇ ಕಡಿಮೆ ಇದೆ. ಅಷ್ಟ್ರಲ್ಲಿ ನನ್ಗೆ ಎಷ್ಟಾಗುತ್ತೋ ಅದನ್ನ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಮಿಸ್ ಮಾಡಲ್ಲ, ಪ್ರಾಮಿಸ್. ಸಿಗ್ತೀನಿ ಮುಂದೆ ನೋಡಿದಲ್ಲಿ ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್. Yalla cheap, yalla cheap.